ನಮಸ್ಕಾರ. ನಮ್ಮ ಈಗ ಹಿರೇಗುಂಜಳ ಗ್ರಾಮ ಪಂಚಾಯಿತಿಯಲ್ಲಿ ಚುನಾಯಿತ ಪ್ರತಿನಿಧಿಯಾಗಿ ಚುನಾಯಿತರಾದಂತಹ ಶ್ರೀಯುತ ರಾಮಪ್ಪ ಫಕ್ಕೀರಪ್ಪ ದ್ಯಾವಣೂರು ಸದಸ್ಯರು ಇವರಿಗೆ ನಮ್ಮ ಗ್ರಾಮೀಣ ಟಿವಿ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ರಾಮಪ್ಪ ಫಕ್ಕೀರಪ್ಪ ದ್ಯಾವಣೂರು. ಸರ್, ತಮ್ಮೂರು? ಚಿಕ್ಕುಂಜೂರು. ಸರ್, ತಾವು ಯಾವ ಗ್ರಾಮ ಪಂಚಾಯಿತಿಯಿಂದ ಆಯ್ಕೆ ಆಗಿದ್ದೀವಿ? ಹಿರೇಗುಂಜಳ ಗ್ರಾಮ ಪಂಚಾಯತಿಯಿಂದ. ಸರ್, ತಾವು ಈಗ ತಮ್ಮದು ರಾಜಕೀಯ ಕುಟುಂಬವೇ? ಅಲ್ಲ. ಸರ್, ತಾವು ಈ ರಾಜಕೀಯಕ್ಕೆ ಎಷ್ಟು ವರ್ಷಗಳ ಒಡಂಬಡಿಕೆ ಅಂದ್ರೆ ನೀವು ರಾಜಕೀಯದಲ್ಲಿ ಎಷ್ಟು ವರ್ಷಗಳ ಅನುಭವ ಇದೆ? ಇದೇ ವರ್ಷ ಫಸ್ಟ್. ನೀವು ಪ್ರಥಮ ಸಾರಿಯಾಗಿ ನೀವು ರಾಜಕೀಯಕ್ಕೆ ಬಂದಿದ್ದೀರಾ. ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ಏನು ಕೆಲಸ ಮಾಡ್ತಾ ಇದ್ದೀರಿ ಸರ್? ಕಿರಾಣಿ ಅಂಗಡಿ ರೈತ ಕೆಲಸ ಮಾಡಿ. ಕಿರಾಣಿ ಅಂಗಡಿ ಇತ್ತು ಮತ್ತು ರೈತ ಕೆಲಸವನ್ನು ಮಾಡ್ತಾ ಇದ್ವಿ. ರಾಜಕೀಯಕ್ಕೆ ಬರಲು ಕಾರಣ ಸರ್? ಜನರ ಅಭಿಪ್ರಾಯದಿಂದ ಬಂತು. ನಿಮಗೆ ರಾಜಕೀಯಕ್ಕೆ ಬರಲು ಯಾರಾದರೂ ಗುರು ಹಿರಿಯರು ಅಥವಾ ಗುರುಗಳಂತ ಯಾರಾದರೂ ಇದ್ದಾರಾ? ಊರಿನ ಹಿರಿಯರು. ಊರಿನ ಗುರು ಹಿರಿಯರಿಗೆ ನಿಮ್ಮ ಗುರುಗಳು ಅಂತ ಹೇಳ್ತಾ ಇದ್ದಾರೆ ಸರ್. ಈಗ ರಾಜಕೀಯದಲ್ಲಿ ಇವಾಗ ಚುನಾಯಿತ ಪ್ರತಿನಿಧಿಯಾಗಿ ಚುನಾಯಿತರಾಗಲು ನಿಮಗೆ ಒಂದು ಚಿಹ್ನೆ ಅಂತ ಇರುತ್ತೆ. ಆ ಚಿಹ್ನೆ ಯಾವುದಂತ ಹೇಳ್ತಾರೆ? ಬಕೆಟ್ ಸರ್. ಬಕೆಟ್ ಚಿಹ್ನೆ ಮುಖಾಂತರ ನೀವು ಆರಿಸಿಕೊಂಡಿದ್ದೀರಿ. ಸರ್, ಇವಾಗ ನೀವು ಎಷ್ಟು ಮತಗಳಿದ್ದು ಸರ್ ನಿಮಗೆ ಹಿರೇಗುಂಜ ಗ್ರಾಮ ಪಂಚಾಯತಿಯಲ್ಲಿ? 1220 ಮತಗಳಲ್ಲಿ ತಮಗೆ ಬಿದ್ದ ಮತಗಳು ಎಷ್ಟು ಸರ್? 212 ಮತಗಳು. ನೀವು ಜಯಬೇರಿ ಸಾಧಿಸಲಿಕ್ಕೆ ಎಷ್ಟು ಮತಗಳ ಅಂತರ ಇತ್ತು ಸರ್? 80 ಮತಗಳ ಅಂತರದಿಂದ ಜಯಬೇರಿನ ಸಾಧಿಸಿದ್ದಾರೆ. ಈ 80 ಮತಗಳ ಅಂತರದಿಂದ ಜಯಬೇರಿ ಸಾಧಿಸಲು ನಮ್ಮ ಎಲ್ಲ ಮತದಾರರು ಕಾರಣ ಆಗ್ತಾರೆ. ಎಲ್ಲ ಮತದಾರರಿಗೂ ನೀವು ಏನನ್ನು ಅಭಿನಂದನೆ ಸಲ್ಲಿಸಲು ಇಚ್ಛಿಸ್ತಾರೆ ಸರ್? ಎಲ್ಲರಿಗೂ ನಾನು ಆರಿಸಿದ್ದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಎಲ್ಲರಿಗೂ ನನ್ನ ಆರಿಸಿದ್ದಕ್ಕೂ ಅಭಿನಂದನೆ ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ಬಸವಂತಪ್ಪ ನಾಗಪ್ಪ. ಸರ್, ತಮ್ಮ ಊರು ಸರ್? ಚಿಕ್ಕೂರು. ಸರ್, ತಾವು ಅವರಿಗೆ ಏನಾಗ ಸರ್ಗೆ? ನಮ್ಮ ಅವ್ರಿಗೆ ಗೆಳೆಯರು ಸರ್. ಸರ್, ತಾವು ನಮ್ಮ ರಾಮಪ್ಪ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾರೆ? ಏನಿಲ್ಲ, ಅವರು ರಾಜಕೀಯ ಮಾಡಿದವರಲ್ಲ, ಒಳ್ಳೆ ಮನುಷ್ಯ. ಕಿರಾಣಿ ಅಂಗಡಿ ಮಾಡ್ಕೊಂಡು ರೈತ ಕೆಲಸ ಮಾಡ್ಕೊಂಡಿದ್ದವ. ಮೊನ್ನೆ ಚುನಾವಣೆ ಒಳಗೆ ಒಂದು ST ಮೀಸಲು ಕ್ಷೇತ್ರ ಇರೋದ್ರಿಂದ 7-8 ಜನ ಸ್ಪರ್ಧಿಗಳಾಗಿರೋದ್ರಿಂದ ಯಾರನ್ನ ಆರಿಸ್ಬೇಕು ಅನ್ನೋದು ತಿಳಿಲಾರ್ದಕ್ಕೆ ಒಳ್ಳೆ ಅದಾನ, ಸಂಪನ್ನ ಅದಾನ, ಕೆಲಸಗಾರ ಅದಾನ, 4 ಮಂದಿಗೆ ಉಪಕಾರ ಮಾಡೋದಾನ ಅಂತೇಳಿ ಅವನ್ನ ನಿಲ್ಲಿಸಿ ಆರಿಸ್ತೀನಿ. ಧನ್ಯವಾದ ಸರ್. ಸರ್, ಇವಾಗ ನೀವು 5 ವರ್ಷದ ಅವಧಿ ಇರ್ತದೆ. ಈ 5 ವರ್ಷದ ಅವಧಿಗಳಲ್ಲಿ ಯಾವ್ಯಾವ ಕಾರ್ಯಗಳನ್ನು ಇವಾಗ ಕೆಲಸಗಳನ್ನು ಮಾಡ್ಬೇಕಂತ ಮಾಡಿದ್ರು ಸರ್? ಶೌಚಾಲಯ ರೀ, ಕೃಷಿ ಹೊಂಡ, ಹಾಂ ಸರ್, ನೀರಿಂದ ರೀ, ಹಾಂ ಸರ್, ವಿದ್ಯುತ್ ರೀ, ಹಾಂ ಸರ್, ಕೆರೆ ಹೋಗ್ತೀವಿ, ರೋಡ್, ಇವೆಲ್ಲ ಕಾರ್ಯಗಳನ್ನು ಮಾಡ್ಬೇಕಂತ ಮಾಡಿದ್ರ. ಇದರಲ್ಲಿ ಹೆಚ್ಚಿನ ಒತ್ತು ಯಾವುದಕ್ಕೆ ಕೊಡ್ಬೇಕಂತ ನಿಮ್ಮ ಉದ್ದೇಶ? ಕುಡಿ ನೀರಿನ ಸಮಸ್ಯೆಯನ್ನು ನೀಗಿಸಬೇಕಂತ ನಿಮ್ಮ ಉದ್ದೇಶ. ಸರ್, ಇವಾಗ 6 ತಿಂಗಳಾಯ್ತು ನೀವು ಚುನಾಯಿತ ಪ್ರತಿನಿಧಿಯಾಗಿ. ಈ 6 ತಿಂಗಳಲ್ಲಿ ಯಾವುದಾದ್ರೂ ಕೆಲಸಗಳು ಪ್ರಗತಿಯಲ್ಲಿ ಇದೆಯಾ? ಶೌಚಾಲಯ ಮಾಡ್ತಾರೆ, ಶೌಚಾಲಯ ಕೆರೆ ಹೊಳಿಸ್ರಿ, ಸಿಡಿ ಕಟ್ಟಾರೆ. ಓಕೆ, ಸಿಡಿಯನ್ನು ಕಟ್ಟಿದ್ದೀರಾ, ಕೆರೆಯನ್ನು ಹೊಳೆತ್ತಿದ್ದೀರಾ, ಶೌಚಾಲಯ ನಿರ್ಮಾಣ ಕೂಡ ಮಾಡಿದ್ದೀರಾ. ಓಕೆ ಸರ್, ಧನ್ಯವಾದಗಳು. ಇವಾಗ ಈ ನಮ್ಮ ಗ್ರಾಮೀಣ ಟಿವಿ ಮುಖಾಂತರ ನೀವು ಕರ್ನಾಟಕ ಜನತೆಗೆ ಏನನ್ನು ಹೇಳಲು ಇಚ್ಛಿಸ್ತೀರಾ? ಎಲ್ಲ ಕರ್ನಾಟಕದ ಜನತೆಗೂ ನನ್ನ ಅಭಿನಂದನೆ. ಎಲ್ಲ ಕರ್ನಾಟಕದ ಜನತೆಗೂ ನನ್ನ ಅಭಿನಂದನೆ. ಎಲ್ಲ ಕರ್ನಾಟಕ ಜನತೆಗೆ ನನ್ನ ಅಭಿನಂದನೆ. ಸಂದೇಶ ಕೊಡಬೇಕಲ್ಲ. ಸರ್ಕಾರದಿಂದ ಬರುವ ಎಲ್ಲ ಸೌಕರ್ಯಗಳನ್ನು ಎಲ್ಲರೂ ಸದುಪಯೋಗಪಡಿಸಿಕೊಳ್ಳಿ. ಸರ್ಕಾರದ ಸವಲತ್ತುಗಳನ್ನು ಎಲ್ಲರೂ ಸದುಪಯೋಗಪಡಿಸಿಕೊಳ್ಳಿ. ಎಲ್ಲ ಸರ್ಕಾರದ ಸವಲತ್ತುಗಳನ್ನು ಧನ್ಯವಾದಗಳು ಸರ್. ನೀವು ಈಗ ನಮ್ಮ ಚಾನಲ್ ಮುಖಾಂತರ ನೀವು ಸರ್ಕಾರದ ಎಲ್ಲ ಸವಲತ್ತುಗಳನ್ನು ಎಲ್ಲರೂ ಸದುಪಯೋಗಪಡಿಸೋದ್ರಿಂದ ಧನ್ಯವಾದಗಳು. ಇಷ್ಟೊತ್ತು ನಮ್ಮ ಗ್ರಾಮೀಣ ಟಿವಿ ಮುಖಾಂತರ ನೀವು ನಿಮ್ಮ ಮನದಾಳ ಮಾತುಗಳನ್ನು ಹೇಳಿದಂಥ ರಾಮಪ್ಪ ಅವರಿಗೆ ನಮ್ಮ ಗ್ರಾಮೀಣ ಟಿವಿ ವತಿಯಿಂದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಓವರ್ ಟು ಗ್ರಾಮೀಣ ಟಿವಿ ಲಿಂಗರಾಜ್ ಜೊತೆ